ಭಾಗವಹಿಸುವುದಕ್ಕೆ ಅಸಾಧ್ಯ ಆಗಿದ್ದರಿಂದ ಸ್ಪಷ್ಟೀಕರಣ ಕೊಡಲೇಬೇಕಾಗಿದ್ದು ನನ್ನ ಆದ್ಯತೆ ಆಗಿತ್ತು. ಯಾರ ಭಯಕ್ಕಾಗಿ ಅಂತಲ್ಲ, ಆದರೆ ನನ್ನ ಕರ್ತವ್ಯಕ್ಕಾಗಿ. ಅನಿವಾರ್ಯವಾಗಿ ಬೆಳಗ್ಗೆ 9 ಗಂಟೆ 10 ಮಿನಿಟ್ ಸುಮಾರಿಗೆ ಆಸ್ಪತ್ರೆಗೆ ಹೋದಾಗ ಒಂದು 5-6 ತಾಸು ಉಳಿಬೇಕು ಅಂತೇಳಿ ಸಲಹೆ ಕೊಟ್ಟಾಗ, ನಂತರ 2 ಗಂಟೆ ಬಂದ ಮೇಲೆ 6 ಗಂಟೆ ತನಕನೂ 7 ಗಂಟೆ 6 ಗಂಟೆ ತನಕನೂ ಇರಬೇಕು ಅಂತ ಹೇಳಿದಾಗ 6 ಗಂಟೆ ಮತದಾನದಲ್ಲಿ ಭಾಗವಹಿಸೋದಕ್ಕಾಗಲಿಲ್ಲ. ನನ್ನ ಮತದಾನದ ಭಾಗವಹಿಸುವಿಕೆಯಿಂದ ನಾನು ಯಾರಿಗೂ ಅಂಜಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಹೋದೂ ಕೂಡ ನಾನು ಆರೋಗ್ಯ ಸಹಿತ ಜೊತೆಗೆ ಸೋಮಶೇಖರ್ ಜೊತೆಗೆ ಹೋಗ್ತಿದ್ದೆ. ನನ್ನ ಓಟ್ ನಾ ಮಾಡ್ತಿದ್ದೆ, ಅವ್ರ ಓಟ್ ಅವ್ರು ಮಾಡ್ತಿದ್ದೆ. ಅವ್ರು ಮಾಡಿದಾಗೆ ನಾ ಮಾಡಬೇಕು ಅಂತೇನಿರಲಿಲ್ಲ, ನಾನು ಮಾಡಿದಾಗ ಅವ್ರು ಮಾಡಬೇಕು ಅಂತೇಳೂ ಇರಲಿಲ್ಲ. ಅನೇಕ ಮಾಧ್ಯಮಗಳು ಪಲಾಯನಗೈದು ತಪ್ಪಿಸ್ಕೊಂಡು ಹೋದವು, ಕಾಯಿಸಿದವು. ನಾನು ಯಾರಿಗೂ ಕಾಯಿಸ್ಲಿಲ್ಲ. ನನಗೆ ಬರ್ತೇನೆ ಅಂತ ಯಾರಿಗೂ ಸುಳ್ಳು ಹೇಳಿಲ್ಲ. ನನಗೆ ಗೊತ್ತಿಲ್ಲ. 8-9 ಓಟಿನ ಕೊರತೆ ಇದ್ದಾಗ JDSನವ್ರಿಗೆ ತಮ್ಮ 19 ಮತ ಗ್ಯಾರಂಟಿ ತಮ್ಮ ಕೈಯಲ್ಲೇ ಇದೆ ಹೇಳೋದನ್ನು ತೋರಿಸ್ಬೇಕಿತ್ತು. ಆ ಕಾರಣಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡು ಅಂತ ನಾನು ಅಂದ್ಕೊಂಡಿದ್ದೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ, ರಾಜ್ಯಸಭೆಯಲ್ಲಿ ಮತದಾನದ ಗೈರು, ಇದು ಕೇವಲ ಕರ್ನಾಟಕ ಮಾತ್ರ ಸೀಮಿತ ಆಗಲಿಲ್ಲ. ಉತ್ತರ ಪ್ರದೇಶದಲ್ಲಿ ಏನಾಯಿತು, ಹಿಮಾಚಲ ಪ್ರದೇಶದಲ್ಲಿ ಯಾವಿಂದ ಯಾರು ತಗೊಂಡು, ಎಲ್ಲವೂ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ದಾಖಲಾತಿ ಆಗಿದೆ. ಆದರೆ ಅದು ಯಾವುದಕ್ಕೂ ನನಗೆ ಸಂಬಂಧ ಇರತಕ್ಕಂಥ ಸಂಗತಿ ಅಲ್ಲ, ಅಥವಾ ನಾನು ಹೋಗದೇ ಇರುವಿಕೆಗೆ JDS BJPಯ ಸಂಬಂಧವೂ ಕಾರಣ ಅಲ್ಲ. ಅದು ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು. ಆದರೆ ಗೊತ್ತಿದ್ದು 4 ಪಕ್ಷೇತರ ಮತ ಬಂದು ಗೆಲ್ಲಕ್ಕಾಗೋದಿಲ್ಲ ಹೇಳೋ ವಿಷಯ ಗೊತ್ತಿದ್ದಾಗ್ಯೂ ಕೂಡ ಯಾಕೆ ಈ ನಿರ್ಣಯ ತೊಗೊಂಡು ನನಗೆ ಆಶ್ಚರ್ಯ ಆಯಿತು ಅಷ್ಟೇ. ನಾನು ಮೊದಲೇ ಹೇಳಿದಂತೆ ಈ ನಿರ್ಣಯ ಅವರಿಗೆ ಸೇರಿದ್ದು, ದೊಡ್ಡವರಿಗೆ ಸೇರಿದ್ದು. ಆ ನಿರ್ಣಯವನ್ನು ನಾನು ಕ್ವಶನ್ ಮಾಡೋದಿಲ್ಲ. ಒಬ್ಬ ಪಕ್ಷ ಶಾಸಕನಾಗಿ ಆರೋಗ್ಯ ಸಂಹಿತೆ ಪಕ್ಷದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕರ್ತವ್ಯ. ಇದೆಲ್ಲವೂ ನಿರ್ಣಯ ಒಂದು ಭಾಗ. ಅದನ್ನೇ ಭಾಳ ದೊಡ್ಡ ವೈಭವೋಪೇತವ ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ, ಅಥವಾ ಯಾರಿಗೆ ಭಯಪಟ್ಟು ಓಡೋ ಕೂತ್ಕೊಳ್ಬೇಕಾದಂಥ ಅವಶ್ಯಕತೆಯೂ ನನಗಿಲ್ಲ. ನಾನು ಹೋಗಿ ಮತ ಹಾಕಿದರೂ ಬರಬೇಕಿತ್ತು. ನಾನು ಹೋದರೂ ಕೂಡ ಮತ ಹಾಕಿದರೆ ವಾಪಸ್ ಬರ್ಬೋದಿತ್ತು. ನನಗೆ ಏನು ಒಳಗೆ ಹಾಕಿಡ್ತಿದ್ದಿಲ್ಲ. ಡೆಮಾಕ್ರಸಿಯಲ್ಲಿ ನನಗೆ ಅದನ್ನೇನು ಮಾಡಬೇಕು ಅಂತ ಗೊತ್ತಿತ್ತು. ಅಥವಾ ನಾನೇನು ಕಾಂಗ್ರೆಸ್ಸಿಗೇನು ಮತ ಹಾಕಲಿಲ್ಲ. ಇಷ್ಟಾದ ಸಂಗತಿಗಳನ್ನು ನನಗೆ ಹೇಳಬೇಕಿತ್ತು. ಆ ಕಾರಣಕ್ಕಾಗಿಯೇ ಸಂಗತಿ ಸಣ್ಣದಿದ್ದು ಇದಕ್ಕೊಂದು ವಿಶೇಷವಾದಂಥ ಆದ್ಯತೆಯನ್ನು ಮಾಧ್ಯಮದಲ್ಲಿ ಕೊಟ್ಟ ಹಿನ್ನೆಲೆಯಲ್ಲಿ ನನ್ನ ಕಾರಣಕ್ಕಾಗಿ ನಾನು ಈ ಸ್ಪಷ್ಟೀಕರಣವನ್ನು ಮಾಧ್ಯಮದ ಮೂಲಕ ಕೊಡಲೇಬೇಕಾದಂಥ ಅವಶ್ಯಕತೆ ಇತ್ತು. ಆ ಕಾರಣಕ್ಕಾಗಿ ಕೊಟ್ಟಿದ್ದೆ. ವಿಪ್ ಕೊಡೋದಕ್ಕೆ ಅಧಿಕಾರ ಇದೆಯೋ ಇಲ್ಲ, BJP ವಿಪ್ ಕೊಡ್ತಕ್ಕಂಥವ್ರಿಗೆ JDSನ ವಿಪ್ ಕೊಡಲಿಕ್ಕೆ ಅಧಿಕಾರ ಇದೆ ಹಾಗೆ ಎಲ್ಲವೆಲ್ಲವೂ ಕೋರ್ಟ್ನಲ್ಲಿ ಹೋದಾಗ ಇರ್ತಕ್ಕಂಥ ಸಂಗತಿ. ಇವೆಲ್ಲ ಕಾನೂನಾತ್ಮಕ ವಿಷಯಗಳಲ್ಲಿ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವೇನು ವಾಸ್ತವ ಇದೆ ವಾಸ್ತವನ ಇಟ್ಕೊಂಡಿದ್ದೀನಿ, ಏನು ವಾಸ್ತವ ಇದೆ ಅದನ್ನು ಹೇಳಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.